ಮಹಾಯುದ್ಧಕ್ಕೆ ತತ್ತರಿಸಿದ ಇರಾನ್ಗೆ ಇದೀಗ ಮತ್ತೊಂದು ಶಾಕ್. ಇದಕ್ಕಿದ್ದಂತೆ ನಡುಗಿದ ಇರಾನ್ ಯುದ್ಧ ಭೂಮಿ. ಯುದ್ಧದ ನಡುವೆ ಇರಾನ್ನಲ್ಲಿ ಭಾರೀ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.3ರಷ್ಟು ತೀವ್ರತೆ ದಾಖಲಾಗಿದೆ. ಇರಾನ್ನ ಗೇರಸ್ ಭೂಕಂಪದ ಕೇಂದ್ರ ಬಿಂದುವಾಗಿದೆ. ಒಂದು ಕಡೆ ಯುದ್ಧ ಮುಂದುವರಿತಾ ಇದೆ, ದಾಳಿ ಪ್ರತಿದಾಳಿಗಳು ಕೂಡ ಆಗ್ತಾ ಇದೆ. ಒಂದಷ್ಟು ಜಾಗಗಳು ಕೂಡ ಈ ಯುದ್ಧದಿಂದಾಗಿ ಯಾವ ರೀತಿಯಾಗಿ ನಡಗಿ ಹೋಗ್ತಾ ಇದೆ ಅನ್ನೋದು ನಾವೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡಿದ್ರೂ ಕೂಡ ಗೊತ್ತಾಗ್ತಾ ಇದೆ. ಬಟ್ ಆದರೆ ಇದೀಗ ಈ ಮಹಾಯುದ್ಧಕ್ಕೆ ತತ್ತರಿಸಿರುವಂತಹ ಇರಾನ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಅದುವೇ ಈ ನಡುಗಿದ ಇರಾನ್ ಯುದ್ಧ ಭೂಮಿ ಭಾರೀ ಭೂಕಂಪ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಭೂಮಿ ಕಂಪಿಸಿದ ಅನುಭವವಾಗಿರುವಂತಹ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಎಲ್ಲವೂ ಕೂಡ ಇದ್ದ ಸ್ಥಳದಲ್ಲಿ ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಭೂಮಿ ಕಂಪನ ಆಗಿರುವಂತಹ ಹಿನ್ನೆಲೆಯಲ್ಲಿ ಗ್ಲಾಸ್ಗಳು ಕೂಡ ಹೊಡೆದೋಗಿದೆ. ಮತ್ತು ಅಲಂಕಾರಿಕ ವಸ್ತುಗಳೆಲ್ಲವೂ ಕೂಡ ಕೆಳಕ್ಕೆ ಬಿದ್ದಿರೋದನ್ನು ನೀವು ದೃಶ್ಯಾವಳಿ ಮುಖಾಂತರ ಗಮನಿಸ್ತಾ ಹೋಗಬಹುದು. ಇರಾನ್ನ ಗೇರಸ್ ಭೂಕಂಪದ ಕೇಂದ್ರ ಬಿಂದುವೂ ಕೂಡ ಹೌದು. ಇನ್ನು ಇರಾನ್ನಲ್ಲಿ ಭಾರೀ ಭೂಕಂಪ ಆಗಿರುವಂತಹ ಹಿನ್ನೆಲೆಯಲ್ಲಿ ರಿಕ್ಟರ್ ಮಾಪಕದಲ್ಲಿ 4.3ರಷ್ಟು ತೀವ್ರತೆ ದಾಖಲಾಗಿದೆ. ಜನ ಈಗಾಗಲೇ ಒಂದು ಕಡೆ ಬೇಸತ್ತು ಹೋಗಿದ್ದಾರೆ. ಈಗ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಒಳಗಡೆ ಇರುವ ಹಾಗೂ ಇಲ್ಲ, ಹೊರಗಡೆ ಬರುವ ಹಾಗೂ ಇಲ್ಲ, ಆತಂಕದಲ್ಲಿದ್ದಾರೆ ಈ ಭಾಗದ ಜನ. ಇರಾನ್ ಮತ್ತೆ ಇಸ್ರೇಲ್ ವಾರ್ ಮುಂದುವರಿತಾ ಇದೆ, ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ಬಟ್ ಆದರೆ ಭೂಮಿ ಕಂಪನದ ಅನುಭವ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರು ಕೂಡ ಭಯಭೀತರಾಗಿದ್ದಾರೆ. ಏನ್ ಮಾಡೋದು, ಎಲ್ಲಿ ಹೋಗೋದು, ಹೇಗೆ ಅಂತ ಹೇಳಿ. ಒಂದ್ ಕಡೆ ನೋಡಿ, ಇರಾನ್ನ ಐತಿಹಾಸಿಕ ಅರಮನೆ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣಕ್ಕೆ ಸ್ಕೆಚ್ ಹಾಕಿದಂತಹ ಇಸ್ರೇಲ್ ಟೆಹರಾನ್ನ ಐತಿಹಾಸಿಕ ಗೋಲಿಸ್ತಾನ್ ಪ್ಯಾಲೇಸ್ಗೆ ಭಾರೀ ಹಾನಿಯಾಗಿದೆ. ಪರಂಪರೆ ತಾಣಗಳ ಬಗ್ಗೆ ಯುನೆಸ್ಕೋ ಕಳವಳವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಅರಮನೆಗೆ ಹಾನಿಯಾಗಿರುವ ಬಗ್ಗೆ ಇರಾನ್ನಿಂದಲೇ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಲಾಗ್ತಾ ಇದೆ. ಐತಿಹಾಸಿಕ ಈ ಒಂದು ಅರಮನೆಗೆ ಇದೀಗ ಇಸ್ರೇಲ್ ನೇರವಾಗಿ ದಾಳಿಯನ್ನ ಮಾಡಿದೆ. ಆ ಒಂದು ತಾಣಕ್ಕೆ ಸ್ಕೆಚ್ ಅನ್ನ ಹಾಕಿದೆ. ನೋಡಿ, ಇದೇ ಆ ಒಂದು ಮಹಲ್ ಅಂದ್ರೆ ಅರಮನೆ. ಈ ಒಂದು ಅರಮನೆಗೆ ಇಸ್ರೇಲ್ ದಾಳಿ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಗಾಜುಗಳೆಲ್ಲವೂ ಕೂಡ ಪುಡಿಯಾಗಿದೆ. ಅರಮನೆಗೆ ಈ ಒಂದು ಶಸ್ತ್ರಾಸ್ತ್ರ ಅಥವಾ ಬಾಂಬ್ ದಾಳಿ ಏನಾಗ್ತಾ ಇದೆಯಲ್ಲ, ಆ ಬಾಂಬ್ ದಾಳಿ ಆದಂತಹ ಹಿನ್ನೆಲೆಯಲ್ಲಿ ಅರಮನೆ ಯಾವ ರೀತಿಯಾಗಿ ಇತ್ತು ಈ ಹಿಂದೆ ಮತ್ತು ಈಗ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಯುನೆಸ್ಕೋ ವಿಶ್ವ ಪರಂಪರೆ ತಾಣಕ್ಕೆ ಸ್ಕೆಚ್ ಅನ್ನು ಹಾಕಿದೆ ಇಸ್ರೇಲ್. ಟೆಹರಾನ್ನ ಐತಿಹಾಸಿಕ ಗೋಲಿಸ್ತಾನ್ ಪ್ಯಾಲೇಸ್ಗೆ ಇದೀಗ ಭಾರೀ ಹಾನಿಯಾಗಿದೆ. ಭಾರೀ ಹಾನಿಯಾದಂತಹ ಹಿನ್ನೆಲೆಯಲ್ಲಿ ಈ ಲೈಟಿಂಗ್ಸ್ಗಳನ್ನೆಲ್ಲಾನು ಹಾಕಿರ್ತಾರಲ್ಲ, ಬಂದವರಿಗೆ ನೋಡಿದಂತಹ ಸಂದರ್ಭದಲ್ಲಿ ವಾವ್, ಆಕರ್ಷಣೀಯವಾಗಿದೆ ಅಂತ ಹೇಳಿ ಕಾಣಸಿಗುತ್ತೆ. ಬಟ್ ಆದರೆ ಈಗ ಈ ದಾಳಿಯಿಂದಾಗಿ ಪ್ಯಾಲೇಸ್ಗೆ ಭಾರೀ ಹಾನಿಯಾಗಿದೆ. ಲೈಟಿಂಗ್ಸ್ಗಳೆಲ್ಲವೂ ಕೂಡ ಛಿದ್ರ ಆಗಿದೆ. ಮತ್ತೆ ಈ ಕಿಟಕಿಯ ಗೋಡೆ ಗ್ಲಾಸ್ಗಳೆಲ್ಲವೂ ಕೂಡ ಹೊಡೆದು ಹೋಗಿರೋದನ್ನ ಗಮನಿಸಬಹುದು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರಫ್ತು ಬಂದ್ ಮಾಡುತ್ತಾ ಭಾರತ. ಬೆಲೆ ಏರಿಕೆ ಶುರುವಾಗ್ತಾ ಇರುವಂತಹ ಬೆನ್ನಲ್ಲೇ ರಫ್ತಿಗೆ ನಿರ್ಬಂಧವನ್ನ ಹೇರುತ್ತಾ ಭಾರತದಲ್ಲಿರುವಂತಹ ಪೆಟ್ರೋಲಿಯಂ ಸ್ಟಾಕ್ 17-18 ದಿನ ನಿಭಾಯಿಸಬಹುದು ಅಷ್ಟೇ. ಇಡೀ ದೇಶಕ್ಕೆ ಗ್ಯಾಸ್ ಪೂರೈಕೆಗೆ ಸ್ಟಾಕ್ 10ರಿಂದ 12 ದಿನಗಳಷ್ಟೇ ಲಭ್ಯತೆ ಇದೆ. ಗ್ಯಾಸ್ ಪೂರೈಕೆಗೆ ಮಧ್ಯಪ್ರಾಚ್ಯ ದೇಶಗಳನ್ನೇ ನೆಚ್ಚಿಕೊಂಡಿರುವಂತಹ ಭಾರತ 1.5 ತಿಂಗಳು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಭಾರತಕ್ಕೂ ಕೂಡ ಶಾಕ್. 1.5 ತಿಂಗಳಿಗಿಂತ ಹೆಚ್ಚು ಪೆಟ್ರೋಲಿಯಂ, LNG ಸ್ಟಾಕ್ ಇಲ್ಲ. 1.5 ತಿಂಗಳು ಕಳೆದ್ರೆ ಭಾರತಕ್ಕೆ ಪೆಟ್ರೋಲಿಯಂ ಗ್ಯಾಸ್ ಬರ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರಫ್ತು ಬಂದ್ ಮಾಡುತ್ತಾ ಭಾರತ. ಮತ್ತೆ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇರಾನ್ನಿಂದ ನಮಗೆ ಈ ಸರಬರಾಜು ಆಗ್ತಾ ಇತ್ತು. ಇರಾನ್ ದೇಶದ ಮೇಲೆ ಸಾಕಷ್ಟು ಅವಲಂಬಿತ ಕೂಡ ಆಗಿತ್ತು ಭಾರತ. ಬಟ್ ಆದರೆ ಈಗ ಈ ಒಂದು ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೆಲ್ಲದರ ಬೆಲೆಯೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸ್ಟಾಕ್ ಕೂಡ ಬಹಳಷ್ಟು ದಿನ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ.